ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಭೀಮನಗರದಲ್ಲಿರುವ ಉರ್ದು ಶಾಲೆ ಬಳಿ ಫರ್ನಿಚರ್ ತಯಾರಿಕೆ ಅಂಗಡಿಯಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ವಿಲಾಸ್ ಎಂಬುವರಿಗೆ ಸೇರಿದ ಈ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದ್ದು, ಕ್ಷಣಾರ್ಧದಲ್ಲೇ ಅಂಗಡಿ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಅಗ್ನಿ ಅವಘಡದಲ್ಲಿ ಅಂಗಡಿಯಲ್ಲಿದ್ದ ಸುಮಾರು 5 ಲಕ್ಷಕ್ಕೂ ಅಧಿಕ ಮೌಲ್ಯದ ಪೀಠೋಪಕರಣಗಳು ಬೆಂಕಿಗಾಹುತಿಯಾಗಿವೆ. ಬೆಂಕಿಯ ಜ್ವಾಲೆ ಹಾಗೂ ಹೊಗೆ ಆ ಪ್ರದೇಶದಲ್ಲಿ ಆತಂಕ ಸೃಷ್ಟಿಸಿತು. ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಹಲವು ಗಂಟೆಗಳ ಕಾರ್ಯಾಚರಣೆ ಬಳಿಕ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲಾಗಿದೆ. ಈ ಘಟನೆ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಬೆಂಕಿ ಆಗಿದೆ ಅಂತ ನಮಗೆ ಒಂದು ಪ್ರಥಮ ಮಾಹಿತಿ ನಮ್ಮ ಠಾಣೆಗೆ ಬಂದ ತಕ್ಷಣವಾಗಿ ನಮ್ಮ ಠಾಣೆಯ ಅಧಿಕಾರಿ ಮತ್ತೆ ಜಲವಾಹನ ಸಿಬ್ಬಂದಿಯವರಿಗೆ ಬಂದು ನೋಡಿದಾಗ ನಾವು ಇಲ್ಲಿ ಕೆಳಗಡೆ ಒಂದು ಜನರೇಟರ್ ರೂಮ್ ಅಲ್ಲಿ ಎಲೆಕ್ಟ್ರಿಕಲ್ ಪ್ಯಾನಲ್ ಅಲ್ಲಿ ಬೆಂಕಿಯಾಗಿ ಅಲ್ಲಿಂದ ಸ್ಟೋರ್ ರೂಮ್ ಒಂದು ರೆಕಾರ್ಡ್ ರೂಮ್ ಮತ್ತೆ ಚೇಂಬರ್ಸ್ ಆ ಕಡೆ ಎಲ್ಲ ಬೆಂಕಿ ಮತ್ತೆ ಸ್ಮೋಕ್ ಎಲ್ಲ ತುಂಬಾ ಜಾಸ್ತಿ ಆಗಿ ಕಂಡುಬಂತು. ತಕ್ಷಣವಾಗಿ ಮತ್ತೆ ಅಡಿಷನಲ್ ಆಗಿ ಎಣ್ಣೆ ವಾಹನವನ್ನು ತೆಗೆದುಕೊಂಡು ಸಿಬ್ಬಂದಿ ಮತ್ತೆ ನಮ್ಮ ತಕ್ಷಣ ಬೆಂಕಿಯನ್ನು ನಂದಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಹೊಗೆಯನ್ನು ತುಂಬಾ ನಾವು ಬಂದು ನೋಡಿದ ತಕ್ಷಣ ಪೂರ್ತಿ ಹಾಸ್ಪಿಟಲ್ ಹೊಗೆಯೆಲ್ಲ ತುಂಬಿ ಇರುವುದಾಗಿ ಗೊತ್ತಾಗಿದ್ದರಿಂದ ತಕ್ಷಣ ನಮ್ಮ ವಾಹನದಲ್ಲಿರುವ ನಮ್ಮ ಹತ್ರ BA ಸೆಟ್ ಅಂದ್ರೆ ಬ್ರೀತಿಂಗ್ ಅಬಿಲಿಟಿ ಸೆಟ್ ಅಂದ್ರೆ ಅದ್ರ ಮುಖಾಂತರ ಒಳಗಡೆ ಎಲ್ಲ ನಾವು ಹೋಗಿ ಎಲ್ಲ ಅಧಿಕಾರಿಗಳು ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರು ನಾವು ಸತವಾಗಿ ಒಳಗೆ ಹೋಗಿ ಎಷ್ಟು ಪೇಷಂಟ್ಸ್ಗಳಿಗೆ ಯಾರು ನಾನ್ ಇಂಪ್ಲಿಮೆಂಟ್ ಪೇಷಂಟ್ ಅಂತಾರೆ ಅಂದ್ರೆ ಯಾರಿಗೆ ಮೂವ್ಮೆಂಟ್ ಮಾಡಕ್ ಬರಲ್ಲ ಅಂತ ಪೇಷಂಟ್ಗಳಿಗೆ ತಕ್ಷಣ ಮತ್ತೆ ಈಗ ಕಾಮನ್ ಆಗಿ ಎಲ್ಲ ICU NICU ವಾರ್ಡ್ ಇದಾವೆ. ಅದರಲ್ಲಿಂದ ಇದ್ದಂತ ಪೇಷಂಟ್ಗಳಿಗೆ ತಕ್ಷಣ ಆಂಬ್ಯುಲೆನ್ಸ್ ಮುಖಾಂತರ ಮತ್ತೆ ಜಿಲ್ಲಾಡಳಿತ ಮತ್ತೆ DHO ಅವರು ಆಂಬ್ಯುಲೆನ್ಸ್ ಮತ್ತೆ ಹಾಸ್ಪಿಟಲ್ ಆಂಬ್ಯುಲೆನ್ಸ್ ಬೇರೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿರ್ತಾರೆ. ತಕ್ಷಣ ಅವ್ರ ಮುಖಾಂತರ ಬೇರೆ ಬೇರೆ ಹಾಸ್ಪಿಟಲ್ಗೆ ಸಾಗಿಸಲಾಗಿದೆ. ಇದರಲ್ಲಿ ಯಾರಿಗೆ ಒಂದು ಬೆಂಕಿ ಅನಾಹುತದಿಂದ ಯಾರಿಗೆ ಯಾವುದೋ ತೊಂದರೆಗಳು ಉಂಟಾಗಿರುವುದಿಲ್ಲ. ತಕ್ಷಣ ಬೆಂಕಿಯನ್ನು ತೆಗೆದುಕೊಂಡು ಯಾವುದೇ ಒಂದು ಪ್ರಾಣಾಪಾಯ ಆಗಲಿ ಅಥವಾ ಮತ್ತೆ ಜಾಸ್ತಿ ಬೆಂಕಿ ಹರಡುವುದನ್ನು ತಡೆಗಟ್ಟಿ ಒಂದು ತಕ್ಷಣವಾಗಿ ಕಾರ್ಯವನ್ನು ನಡೆಸಿ ಪೇಷಂಟ್ಗಳಿಗೆ ಯಾರಿಗೆ ಒಂದು ಕೂಡ ಇದು ತೊಂದರೆ ಆಗಿದ್ದಿಲ್ಲ. ತಕ್ಷಣವಾಗಿ ನಾವು ಕಾರ್ಯಾಚರಣೆ ನಡೆಸುವುದರಿಂದ ಎಲ್ಲ ಸುರಕ್ಷಿತವಾಗಿ ಪೇಷಂಟ್ ಎಷ್ಟು ಇದ್ದಾರೆ ಅಂತ ನಾನು ಎಣಿಸಿಲ್ಲ, ಯಾಕಂದ್ರೆ ನಾವು ಶಿಫ್ಟ್ ಮಾಡಿದ್ವಿ. ಬಟ್ ಅವ್ರ ಅಡ್ಮಿನಿಸ್ಟ್ರೇಟರ್ದವರು ವಿಷಯ ಕೂಡ ಹೇಳ್ಬೋದು. ಜನರಲ್ ವಾರ್ಡ್ ಸರ್, ಏನು ಎಮರ್ಜೆನ್ಸಿ ವಾರ್ಡ್? ಜನರಲ್ ವಾರ್ಡ್ ಅಲ್ಲ, ಜನರಲ್ ವಾರ್ಡ್ ಪೇಷಂಟ್ ಮತ್ತೆ ಕೆಲವರು ವಾಕ್ ಮಾಡೋ ಪೇಷಂಟ್ಗಳಿಗೆ ಅವ್ರು ವಾಕ್ ಮಾಡ್ಕೊಂಡು ತಗೊಂಡು ಬಂದಿರ್ತಾರೆ. ಬಟ್ ನಾನ್ ಇಮ್ಯುನೆಂಟ್ ಯಾರಿಗೆ ಹೊರಗೆ ಬರ್ಲಕ್ಕೆ ಬರೋದಿಲ್ಲ ಅಂತ ಪೇಷಂಟ್ಗೆ ಸ್ಟ್ರೆಚರ್ ಮುಖಾಂತರ ತರೋ ಪೇಷಂಟ್ಗೆ